ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮಲ್ಲಮ್ಮಜ್ಜಿ ಎಡವಟ್ಟು ಬಿಗ್ ಬಾಸ್ ಮನೆಗೆ ರೇಷನ್ ಔಟ್. ಯಾಕಂದ್ರೆ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಏನಿದೆ, ಬಿಗ್ ಬಾಸ್ ಮನೆಗೆ ಬಂದಿರುವ ರೇಷನ್ ಮನೆಯಿಂದ ಔಟ್ ಆಗಿದೆ. ಯಾಕೆ, ಏನು ಕಾರಣ, ಟಾಸ್ಕ್ ಏನು, ಯಾರು ಯಾಕೆ ಆಡಿಲ್ಲ, ಮಲ್ಲಮ್ಮಜ್ಜಿಗೆ ಯಾಕೆ ಕೊಟ್ಟಿದ್ದಾರೆ, ಅಷ್ಟು ಜನ ಇದಾರೆ, 18 ಜನ ಇದಾರೆ. 18 ಜನದಲ್ಲಿ ಮಲ್ಲಮ್ಮಜ್ಜಿಗೆ ಯಾಕೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು, ಫೋಟೋಸ್, ವಿಡಿಯೋಸ್ ಎಲ್ಲ ಸಿಗ್ತವೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಸೆಕೆಂಡ್ ಪ್ರೋಮೋ ಬಂದಿದೆ. ಡೇ 1 ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಮಾಡಕ್ಕೆ, ಕ್ಷಮೆ ಇರಲಿ. 3-4 ಗಂಟೆಗೆ ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ನೀಟಾಗಿ ಹೇಳ್ತಾರೆ, ಬಿಗ್ ಬಾಸ್ ಸಿಂಗಲ್ ಆಗಿ ಯಾರಾದ್ರೆ ಇದಾರೋ ಅವರೇನೆ ಈ ಮನೆಗೆ ರೇಷನ್ ತಗೊಳ್ಳುವ ಒಂದು ಚಾನ್ಸ್ ಇದೆ. ಅವರೇ ಟಾಸ್ಕ್ ಆಡ್ಬೇಕು. ಆ ಟಾಸ್ಕ್ ಅಂತ ಟಾಸ್ಕ್ ಬಿಗ್ ಬಾಸ್ ಕೊಟ್ಟಿದ್ರೆ. ಬಟ್ ಇಲ್ಲಿ ಮಲ್ಲಮ್ಮಜ್ಜಿ ಎಡವಟ್ ಮಾಡಿದಾರೆ ಅನ್ಸುತ್ತೆ. ಎಡವಟ್ ಮಾಡಿದಾರೆ ಅನ್ಸುತ್ತಲ್ಲ, ಮಾಡಿದರೆ. ಆದ ಕಾರಣ ಬಿಗ್ ಬಾಸ್ ಮನೆಗೆ ರೇಷನ್ ಸಿಗಲ್ಲ ಅಂತ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಆ ಸಿಂಗಲ್ ಆಗಿರೋ 6 ಜನ ಇದಾರೆ. ನಮ್ಮ ಧನುಷ್ ಆಗಿರ್ಬೋದು, ಆಮೇಲೆ ನಮ್ಮ ಅಶ್ವಿನಿ ಗೌಡ ಆಗಿರ್ಬೋದು, ಆಮೇಲೆ ಮಲ್ಲಮ್ಮಜ್ಜಿ ಆಗಿರ್ಬೋದು, ಆಮೇಲೆ ಜಾಹ್ನವಿ ಆಗಿರ್ಬೋದು, ಆಮೇಲೆ ನಮ್ಮ ಧ್ರುವಂತ್ ಆಗಿರ್ಬೋದು. ಇವರು ಸ್ವಲ್ಪ ಒಂದ್ 6 ಮೆಂಬರ್ಸ್ ಮಾತ್ರನೇ ಇದ್ದಾರೆ. ಸಿಂಗಲ್ ಆಗಿ ಆಟ ಆಡಕ್ಕೆ ಇರೋರು, ಆ ಒಂದು ಒಂಟಿ ಆಗಿರೋರು. ಆ ಟೈಮಲ್ಲಿ ಇವ್ರು ಏನಂತಾರೆ ಅಂದ್ರೆ, ಒಂದು ಟೈಮರ್ ಇರುತ್ತೆ. ಆ ಟೈಮರ್ ಅಲ್ಲಿ ಹೋಗಿ ಬೇಗ ಹೋಗಿ ಅಲ್ಲಿ ಇರುವ ಒಂದು ಬಾಕ್ಸ್ ಅನ್ನು, ಬಿಗ್ ಬಾಸ್ ರೇಷನ್ ಬಾಕ್ಸ್, ಬಿಗ್ ಬಾಸ್ ರೇಷನ್ ಅಂಗಡಿ ಇರುತ್ತೆ, ಆ ಅಂಗಡಿಯಿಂದ ಬಾಕ್ಸ್ ಅನ್ನು ತಗೊಂಡು ಎತ್ತಿಡ್ಬೇಕು. ಲೈನ್ ಅಲ್ಲಿ ಇರ್ತಾರೆ. ಬಿಗ್ ಬಾಸ್ ಒಂದು ರೂಲ್ಸ್ ಹೇಳ್ತಾರೆ, ಅದನ್ನ ಫಾಲೋ ಮಾಡ್ಬೇಕು. ಬಟ್ ಮಲ್ಲಮ್ಮಜ್ಜಿ ಏನಂತಾರೆ, ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಲೈನ್ ಮೇಲೆ ನಿಲ್ಲಕನೇ ಆಗಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಬಟ್ ಈ ಅಜ್ಜಿ ಏನ್ ಮಾಡ್ತಾಳೆ ಅಂದ್ರೆ, ಒಂದೊಂದು ಬಾಕ್ಸ್ ಎತ್ತಿಡ್ಬೇಕು ಅಂತದ್ರಲ್ಲಿ ಏನ್ ಮಾಡ್ತಾರೆ, ಅದ್ರಲ್ಲಿ ಸ್ವಲ್ಪ ಎತ್ತಿಡ್ಬಿಡ್ತಾರೆ. ಬಟ್ ಆ ಟೈಮ್ ಕ್ಲೋಸ್ ಆಗ್ಬಿಡುತ್ತೆ. ಆವಾಗ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಒಂದೊಂದೇ ಇಡಬೇಕು ಅಂತ ಒಂದು ಟೈಮ್ ಕೊಟ್ಟಿರ್ತಾನೆ. ಆ ಟೈಮ್ ಅಲ್ಲಿ ನಾವು ಆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ಅದ್ರಲ್ಲಿ ಅಜ್ಜಿ ಏನ್ ಮಾಡ್ತಾಳೆ ಅಂದ್ರೆ, ಅದ್ರ ಸ್ವಲ್ಪ ತಗೊಂಡು ಬಾಕ್ಸ್ ಅಲ್ಲಿ ಎತ್ತಿಡಕ್ಕೆ ಟ್ರೈ ಮಾಡ್ತಿರ್ತಾಳೆ. ಬಟ್ ಅಜ್ಜಿಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ನೀಟಾಗಿ ಕ್ಲಿಯರ್ ಕೊಟ್ಟಾಗ ಗೊತ್ತಾಗುತ್ತೆ ಅಮಾಯಕರಿದ್ದಾರೆ ಅಜ್ಜಿ. ಆದ ಕಾರಣ ಅಲ್ಲಿ ಅಜ್ಜಿನ ಬ್ಲೇಮ್ ಮಾಡಕ್ಕೂ ಬರಲ್ಲ. ಯಾಕಂದ್ರೆ ಅಜ್ಜಿ ಮಾಡಿ ತಪ್ಪೇನಿಲ್ಲ, ಅಜ್ಜಿಗೆ ಅರ್ಥ ಆಗಿಲ್ಲ ಅಷ್ಟೇನೆ. ಅದು ಬೇರೆ ಯಾರನ್ನ ಹೋಗಿದ್ದೆ ಚೆನ್ನಾಗಿರೋದೇನೋ, ಬಟ್ ಅಜ್ಜಿನೇ ಏನಕ್ಕೆ ಕಳಿಸ್ತಾರೆ ಅಂತ ಅಲ್ಲಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಮಲ್ಲಮ್ಮಜ್ಜಿ ಹೋಗಿರ್ತಾರೆ. ಮಲ್ಲಮ್ಮಜ್ಜಿ ಹೋಗಿರೋ ಕಾರಣ ಅಲ್ಲಿ ಟಾಸ್ಕ್ ರೂಲ್ಸ್ ಬ್ರೇಕ್ ಮಾಡಿರ್ತಾರೋ, ಇಲ್ಲ ಟೈಮ್ ಕಂಪ್ಲೀಟ್ ಆಗಿದೆಯೋ, ಇಲ್ಲ ಲೈನ್ ಮೇಲೆ ನಿಂತ್ರು ಅಂತ ಹೇಳ್ತಾರೆ, ಅದು ನಿಂದ್ರಲ್ಲ. ಇಲ್ಲಾಂದ್ರೆ ಎಲ್ಲಾ ಮಿಕ್ಸ್ ಮಾಡಿ ಎತ್ತಿರ್ತಾರೆ, ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಬಿಗ್ ಬಾಸ್. ಆದ ಕಾರಣ ಟೋಟಲ್ ಆಗಿ ಹೇಳ್ಬೇಕಂದ್ರೆ, ಮಲ್ಲಮ್ಮಜ್ಜಿ ಮಾಡಿದ ಎಡವಟ್ಟಿನಿಂದ ಬಿಗ್ ಬಾಸ್ ಮನೆ ರೇಷನ್ ಔಟ್ ಆಗಿದೆ ಅಂತ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ 4 ಗಂಟೆಗೆ ಬಂದಿದೆ. ಸ್ವಲ್ಪ ವಿಡಿಯೋ ಮಾಡಕ್ ಲೇಟ್ ಆಯ್ತು, ದಯವಿಟ್ಟು ಕ್ಷಮೆ ಇಲ್ಲಿ ಯಾರನ್ನ ನೋಡ್ತಾ ಇದ್ರೆ. ಇನ್ನು ಮುಖ್ಯವಾಗಿ ಹೇಳ್ದಲ್ಲ, ಸಿಂಪಲ್ ಆಗಿದೆ ಪ್ರೋಮೋ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳೋರಿಗೆ, ಸ್ಪಂದನ ಮತ್ತೆ ನಮ್ಮ ಮಲ್ಲು ಅವರು ಕಾಣ್ತಾ ಇಲ್ಲ ಅಂತ ಹೇಳೋರಿಗೆ, ಖಂಡಿತವಾಗ್ಲೂ ಲೈವ್ ಅಲ್ಲಿ ಇದಾರೆ. ಲೈವ್ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಬೆಳಗ್ಗೆಯಿಂದ ಮಾರ್ನಿಂಗ್ ತನಕ ಲೈವ್ ಏನಾಯ್ತು ಅಂತ. ಸೆಕೆಂಡ್ ಪ್ರೋಮೋದಲ್ಲಿ ಮಾತ್ರ ಇದಾಗಿತ್ತು ಇವತ್ತಿನ 2ನೇ ಪ್ರೋಮೋ ರಿವ್ಯೂ. ದಯವಿಟ್ಟು ಹೇಳ್ದಲ್ಲ, ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದು ಬರುತ್ತೆ ಲೈವ್ ಅಲ್ಲಿ. ಇದು ನಾಮಿನೇಷನ್ಸ್ ಯಾವ ರೀತಿ ಇರುತ್ತೆ, ನಾಮಿನೇಷನ್ ಯಾವ ರೂಲ್ಸ್ ಇರ್ತವೆ, ಅದೇ ರೀತಿಯಾಗಿ ನಮ್ಮ ಒಂದು ಟಾಸ್ಕ್ ಏನಾಯ್ತು, ಲೈವ್ ಅಲ್ಲಿ ಏನಾಯ್ತು ಅಂತೆಲ್ಲ ಒಂದು ಮಾತಾಡೋಣ, ವಿಡಿಯೋ ಮಾಡೋಣ. ಇದು ಪ್ರೋಮೋ ರಿವ್ಯೂ ಮಾತ್ರ ಆಗಿರುತ್ತೆ, ಹೇಳ್ದಲ್ಲ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.